ಇದು ವಿಷಮುಕ್ತ ಅಡುಗೆ ಮನೆ ಮುಕ್ತ ಮಾತು. ಸತತ 40 ವರ್ಷಗಳಿಂದ ನಿರಂತರವಾಗಿ PWD ಕೆಲಸ ಮಾಡಿ ನಿವೃತ್ತಿ ಜೀವನವನ್ನು ನಡೆಸುತ್ತಿರುವ ಕೇದಾರ್ ಭಟ್ ಅವರು ಇಂದಿನ ನಮ್ಮ ಸರಣಿಯ ಅತಿಥಿ. ಅವರು ಜನರ ಪ್ರಸ್ತುತ ಜೀವನ ಶೈಲಿ ಮತ್ತು ಆಹಾರ ಬದಲಾವಣೆಯ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಬರೋಣ. ಕಾಲ ಬದಲಾಗ್ತಿದ್ದಂಗೆ ಪಿಜ್ಜಾ ಅದು ಇದು ಅಂತ ಎಲ್ಲ ಜಂಕ್ ಫುಡ್ ತಿನ್ನೋದು ಜಾಸ್ತಿ ಆಗಿದೆ. ಅದರಿಂದ ಮನುಷ್ಯನ ಆರೋಗ್ಯನೂ ಭಾಳ ಹಾಳಾಗ್ತಾ ಇದೆ. ಮೊದಲಿನ ಮನಸ್ಥಿತಿ ಈಗಿಲ್ಲ ಯಾರದ್ದು. ಈಗ ಎಲ್ಲರೂ ಹಳಬರು ಎಲ್ಲರೂ ಈಗ ಈಗಿನ ಜನ್ರೇಷನ್ ಜೊತೆಗೆ ಹೊಂದ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಿಟ್ಟರೆ ಅವರಿಗೆ ಹಳೆ ಪದ್ಧತಿನ ಸ್ವಲ್ಪ ಅವರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅವರು. ಈ ಥರದ ದೊಡ್ಡ ಆಘಾತಗಳೇ ನಮ್ಮನ್ನು ಮತ್ತೆ ಮರಳಿ ನಮ್ಮ ಹಿಂದಿನ ಜೀವನ ಶೈಲಿಗೆ ಕರ್ಕೊಂಡು ಹೋಗೋದಕ್ಕೆ ಬೇಕಾ, ಅಥವಾ ಬೇಕು ಮನುಷ್ಯನಿಗೆ ಇಲ್ಲಾಂದ್ರೆ ಬುದ್ಧಿ ಬರೋದಿಲ್ಲ? ಹಿಂದಿನ ಇದಕ್ಕೆ ಹೋಗದೆ ಹೋದರೆ ಮುಂದಿನ ದಿವಸಗಳು ನಾವು ಆರೋಗ್ಯವಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ತಾ ಇದೆ. ಈಗ ಎಲ್ಲರೂ ನೋಡಿ, ಈಗ ಹಾರ್ಟ್ ಅಟ್ಯಾಕ್ ಆಯಿತು ಅದಾಯಿತು ಅಂತ 25-30 ವರ್ಷಕ್ಕೆ ಎಲ್ಲರೂ ಸಾಯ್ತಾ ಇದ್ದಾರೆ. ಇದಕ್ಕೆ ಕಾರಣನೇ ಇದು. ನಮಸ್ಕಾರ, ಇದು ವಿಷಮುಕ್ತ ಅಡುಗೆ ಮುಕ್ತ ಮಾತು. ಇಂದಿನ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಶ್ರೀಯುತ ಕೇದಾರ್ ಭಟ್ ಅವರಿದ್ದಾರೆ. ಎಲ್ಲರೂ ಪ್ರೀತಿಯಿಂದ ತಿಮ್ಮಪ್ಪಣ್ಣ ಅಂತ ಅವ್ರನ್ನ ಕರೀತಾರೆ. ಅವರು ಕಳೆದ ಹಲವಾರು ವರ್ಷ, ಸುಮಾರು 40 ವರ್ಷಗಳ ಕಾಲ PWDಯಲ್ಲಿ ಕೆಲಸ ಮಾಡಿದವರು. ಹಾಗೆ ನಮ್ಮ ಪ್ರಕೃತಿಯನ್ನು ತುಂಬಾ ಪ್ರೀತಿಸೋರು ಕೂಡ. ಸೊ ಅವ್ರ ಹತ್ರ ನಾವು ಒಂದಿಷ್ಟು ಹೊತ್ತು ಮಾತಾಡೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ಈಗ ನೀವು PWD ಅಂತಂದರೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟಲ್ಲಿ ಮಹಾರಾಷ್ಟ್ರದಲ್ಲಿ ಒಂದಿಷ್ಟು ವರ್ಷ ಕೆಲಸ ಮಾಡಿದ್ರಿ. ನೀವು ಹಾಗಿದ್ರೆ ಒಂದು ಹೇಗೆ ಪಬ್ಲಿಕ್ ಜೊತೆ ಮತ್ತು ಪಬ್ಲಿಕ್ಕಿಗೆ ಹೇಗಿರೋ ಡೆವಲಪ್ಮೆಂಟ್ನ ಅವಶ್ಯಕತೆಗಳಿದೆ ಅದನ್ನು ಕೆಲಸ ಮಾಡ್ತಾ ತುಂಬ ಜನ ಪಬ್ಲಿಕ್ಕನ್ನು ನೀವು ಮಾತಾಡಿಸಿದವರು ಕೂಡ, ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದವರು ಕೂಡ. ಸೊ ಈ 40 ವರ್ಷಗಳಲ್ಲಿ ನಮ್ಮ ಮನಸ್ಥಿತಿ ಯಾವ ಥರ ಬದಲಾಗಿದೆ, ಮತ್ತು ಮುಖ್ಯವಾಗಿ ನಾವು ನಮ್ಮ ಆಹಾರ ಪದ್ಧತಿಯನ್ನೇ ಮುಖ್ಯವಾಗಿ ಗಮನದಲ್ಲಿಡೋದು ಅಥವಾ ಜೀವನ ಶೈಲಿಯನ್ನು ಗಮನಿಸೋದು ಅಂತಂದರೆ ಯಾವ ಥರ ಬದಲಾಗಿದೆ ಅಂತ ಅನಿಸುತ್ತೆ? ನಾವು ಮೊದಲೆಲ್ಲ ಹಳ್ಳಿ ಮನೇಲಿ ಇರಬೇಕಾದ್ರೆ, ಅಥವಾ ನಾವು ಎಲ್ಲಿ ಪೇಟೆಯಲ್ಲಿದ್ರೂ ನಮ್ಮ ಅವಲಕ್ಕಿನೋ ದೋಸೆನೋ ಇಡ್ಲಿನೋ ಇಂಥದ್ದೆಲ್ಲ ತಿನ್ಕೊಂಡಾಗಿದ್ವಿ. ಆದರೆ ಈಗ ಕಾಲ ಬದಲಾಗ್ತಿದ್ದಂಗೆ ಪಿಜ್ಜಾ ಅದು ಇದು ಅಂತ ಎಲ್ಲ ಜಂಕ್ ಫುಡ್ ತಿನ್ನೋದು ಜಾಸ್ತಿ ಆಗಿದೆ. ಅದರಿಂದ ಮನುಷ್ಯನ ಆರೋಗ್ಯನೂ ಭಾಳ ಹಾಳಾಗ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಲೇಬೇಕು. ಈಗ ಜಂಕ್ ಫುಡ್ ತಿಂದರೆ ಎಷ್ಟು ಹಾಳಾಗ್ತದೆ ಅಂತ ಎಲ್ಲರಿಗೂ ಪರಿಚಯ ಇದೆ. ಆದರೂ ಈಗಿನ ಹುಡುಗರು ಅದ್ರ ಬಗ್ಗೆನೇ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ಬಿಟ್ಟರೆ ಈಗ ನಾವು ಮನೇಲಿ ದೋಸೆ ಮಾಡಿದರೆ ದೋಸೆ ಬೇಡ ಅವರಿಗೆ, ಇಡ್ಲಿ ಮಾಡಿದರೆ ಇಡ್ಲಿ ಬೇಡ, ಅವಲಕ್ಕಿ ಬೇಡ, ಜಂಕ್ ಫುಡ್ ಬಗ್ಗೆನೇ ಜಾಸ್ತಿ ಅವರು ಗಮನ ಕೊಡ್ತಾ ಇದ್ದಾರೆ. ಅದು ಬದಲಾಗಲೇಬೇಕು. ಮೊದಲು ಏನಿತ್ತು ಅದೇ ಥರ ಬಂದರೆ ಸಾರು, ಹುಳಿ, ತಂಬಳಿ, ಚಟ್ನಿ ಇಂಥದ್ದೆಲ್ಲ ತಿನ್ನಬೇಕು ಅಂತ. ಇದರಲ್ಲಿ ಸಲಾಡು ಅದೆಲ್ಲ ಸ್ವಲ್ಪ ಜಾಸ್ತಿ ಉಪಯೋಗ ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದು. ನಮ್ಮ ಪ್ರಕೃತಿನೂ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ, ಅದನ್ನ ಬೆಳೆಯಲಿಕ್ಕೆ ನಾವು ಪ್ರಯತ್ನ ಮಾಡಿದರೆ ಅದರಿಂದಲೂ ಭಾಳ ಉತ್ತಮ ಆಗ್ಬೋದು. ಆದರೆ ಈಗ ಮನಸ್ಥಿತಿ ನಿಮ್ಮ ಪ್ರಕಾರ ಈ 40, 50, 60 ವರ್ಷದಲ್ಲಿ ಮನಸ್ಥಿತಿ ಬದಲಾಗ್ತಿದೆ ಅಂತ ಅನ್ಸುತ್ತಾ ನಿಮಗೆ? ಹೇಗೆ? ಭಯಂಕರ ಬದಲಾಗ್ತಾ ಇದೆ. ಮೊದಲಿನ ಮನಸ್ಥಿತಿ ಈಗಿಲ್ಲ ಯಾರದ್ದು. ಈಗ ಎಲ್ಲರೂ ಹಳಬರು ಎಲ್ಲರೂ ಈಗ ಈಗಿನ ಜನ್ರೇಷನ್ ಜೊತೆಗೆ ಹೊಂದ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಿಟ್ಟರೆ ಅವರಿಗೆ ಹಳೆ ಪದ್ಧತಿನ ಸ್ವಲ್ಪ ಅವರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅವರು. ಬಟ್ ಈ ಬದಲಾವಣೆ ಯಾಕಾಯಿತು, ಹೇಗಾಯಿತು ಅಂತ ನಿಮ್ಮ ಅಭಿಪ್ರಾಯ? ಮತ್ತು ಈಗ ಇದು ಮತ್ತೆ ಬದಲಾಗಬೇಕು ಅಂತಂದರೆ ಏನಾಗಬೇಕು? ಬದಲಾಗಬೇಕಂದ್ರೆ ಈಗ ಎಲ್ಲರದ್ದು ಮನಸ್ಥಿತಿನೇ ಬದಲಾಗಬೇಕು. ಎಲ್ಲರೂ ಪ್ರಯತ್ನ ಮಾಡಬೇಕು. ಮೊದಲಿಂದ ಹೇಗಿತ್ತು ಅದನ್ನೆಲ್ಲ ತಿಳ್ಕೊಂಡು ಅದರಂತೆ ಎಲ್ಲರೂ ಕಾರ್ಯಪ್ರವೃತ್ತರಾದರೆ ಈಗಿನ ಹಳೆ ಪದ್ಧತಿಯಿಂದ ಮತ್ತು ಅಳವಡಿಸಲಿಕ್ಕೆ ಭಾಳ ಪ್ರಯತ್ನ ಇದು ಒಳ್ಳೆಯದಾಗ್ತದೆ. ಸಂದರ್ಭವೂ ಇದೆ. ಈಗ ಒಬ್ಬ ಹಿರಿಯರಾಗಿದ್ದುಕೊಂಡು, ಅಂದರೆ ಸಾಧಾರಣ 60 ದಾಟಿದ ವಯಸ್ಸು, ನಿಮಗೆ 70 ಆಗಿದೆ, ಗೊತ್ತಾಗೋದಿಲ್ಲ. ಆದರೆ ಇವತ್ತಿನ ಲೈಫ್ ಸ್ಟೈಲ್ನಲ್ಲಿ ಆ ಆರೋಗ್ಯವನ್ನು ಉಳಿಸೋದಕ್ಕೆ ಹೇಗೆ ಜನ ಆಹಾರ ಪದ್ಧತಿಯನ್ನು ಬದಲಾಯಿಸಬೇಕು ಅಂತ ನೀವು ಹೇಗೆ ನಿಮ್ಮ ಮುಂದಿನ ಜನ್ರೇಷನಿಗೆ ಹೇಗೆ ತಿಳಿ ಹೇಳ್ತೀರಿ ನೀವು? ಮೊದಲು ಏನು ನಾವು ಸೊಪ್ಪು ಸದೆ ಇದಾಗಿರ್ಬೋದು, ಬೇವಿನ ಸೊಪ್ಪಿನ ತಂಬಳಿ ಅಥವಾ ಒಂದೆಲಗದ ತಂಬಳಿ, ನೆಲನೆಲ್ಲಿ ತಂಬಳಿ ಇಂಥದ್ದೆಲ್ಲ ಮಾಡ್ತಿದ್ವಿ. ಅದರಿಂದ ಭಾಳ ಆರೋಗ್ಯಕ್ಕೂ ರಕ್ತ ಶುದ್ಧಿಗೂ ಎಲ್ಲದಕ್ಕೂ ಭಾಳ ಅನುಕೂಲ ಆಗ್ತಾಯಿತ್ತು. ಈಗ ಅಂಥದ್ದು ಏನು ಉಪಯೋಗ ಮಾಡ್ತಾ ಇರೋದ್ರಿಂದ ಎಲ್ಲರದ್ದು ಆರೋಗ್ಯ ಹಾಳಾಗ್ತಾಯಿದೆ. ವಾರಕ್ಕೊಂದು ಸರಿನೋ 15 ದಿವಸಕ್ಕೊಂದು ಬ್ಲಡ್ ಚೆಕ್ ಮಾಡಿಸೋದು, ಇದು ಇಂಥದ್ದೆಲ್ಲ ಅವಶ್ಯಕತೆ ಬೀಳ್ತಾ ಇದೆ. ಮೊದಲು ಸಹಜವಾಗಿಯೇ ಈ ರೀತಿಯ ಸೊಪ್ಪುಗಳನ್ನು ಜೀವನದ
ಅಂದ್ರೆ ಅಡುಗೆಯಲ್ಲಿ ಬಳಸ್ಕೊಂಡು ಆರೋಗ್ಯನ ಕಾಪಾಡ್ಕೊಳ್ತಾ ಇದ್ದೀವಿ. ಕಾಪಾಡ್ತಿದ್ವಿ. ಇವಾಗ ಆರೋಗ್ಯ ಹಾಳಾದ್ರೆ ಮಾತ್ರ ಈ ಸೊಪ್ಪುಗಳನ್ನ ಹಾಕಿ ಕಷಾಯ ಮಾಡೋದು ಅಂತ ಆಗಿದೆ. ಕಷಾಯ ಮಾಡೋದು ಅದು ಕಡಿಮೆ, ಎಲ್ಲ ಡಾಕ್ಟರ್ ಹತ್ರ ಹೋಗೋದು, ಅವ್ರು ಹೇಳಿದ್ದ ತಿನ್ನೋದಾಗಿದೆ. ಕೊರೋನಾ ಸಂದರ್ಭದಲ್ಲಿ ನೋಡಿದ್ವಿ ನಾವು. ಹೌದು, ನೆಲನೆಲ್ಲಿ. ನೆಲ್ಲಿನೂ ಉಪಯೋಗಿಸ್ತಿದ್ರು. ಹೌದು ಸರ್, ಈ ತರದ ದೊಡ್ಡ ಆಘಾತಗಳೇ ನಮ್ಮನ್ನ ಮತ್ತೆ ಮರಳಿ ನಮ್ಮ ಹಿಂದಿನ ಜೀವನ ಶೈಲಿಗೆ ಕರ್ಕೊಂಡು ಹೋಗೋದಕ್ಕೆ ಬೇಕಾ, ಅಥವಾ ಬೇಕು ಮನುಷ್ಯನಿಗೆ ಇಲ್ಲಾಂದ್ರೆ ಬುದ್ಧಿ ಬರೋದಿಲ್ಲ? ಬುದ್ಧಿ ಬರೋದಿಲ್ಲ. ಹಿಂದಿನ ಇದಕ್ಕೆ ಹೋಗದೆ ಹೋದರೆ ಮುಂದಿನ ದಿವಸಗಳು ನಾವು ಆರೋಗ್ಯವಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ತಾ ಇದೆ. ಹಿಂದಿನ ಪದ್ಧತಿನ ಅಳವಡಿಸ್ಕೊಂಡು ಹೋದರೆ ಆಯುಷ್ಯನೂ ಜಾಸ್ತಿ ಆಗುತ್ತೆ. ಈಗ ಎಲ್ಲರೂ ನೋಡಿ, ಈಗ ಹಾರ್ಟ್ ಅಟ್ಯಾಕ್ ಆಯಿತು ಅದಾಯಿತು ಅಂತ 25-30 ವರ್ಷಕ್ಕೆ ಎಲ್ಲರೂ ಸಾಯ್ತಾ ಇದ್ದಾರೆ. ಇದಕ್ಕೆ ಕಾರಣನೇ ಇದು, ಜಂಕ್ ಫುಡ್ ತಿನ್ನೋದು ಅಥವಾ ನಿದ್ದೆ ಸರಿಯಾಗಿ ಹೊತ್ತಿಗೆ ಸರಿಯಾಗಿ ಮಾಡದೇ ಇರೋದು, ಇದೆಲ್ಲ ಕಾರಣ. ಗ್ರಾಮ ರಾಜ್ಯ ನಿಮ್ಮ ಪ್ರಕಾರ ಏನು? ಗ್ರಾಮ ರಾಜ್ಯದ ವಸ್ತು ಎಲ್ಲ ಭಾಳ ಚೆನ್ನಾಗಿದೆ. ಅದನ್ನ ಅದ್ರ ಉಪಯೋಗದಿಂದಲೂ ಭಾಳ ಬ್ರಷ್ ಇರ್ಬೋದು, ಬ್ರೆಸ್ಟ್ ಇರ್ಬೋದು, ಅಥವಾ ಅದರಲ್ಲಿ ಸಿಗ್ತಾ ಇರೋ ಟಾನಿಕ್ಸು, ಎಲ್ಲ ವಸ್ತುಗಳು ಭಾಳ ಚೆನ್ನಾಗಿದೆ. ಅದನ್ನ ಎಲ್ಲರೂ ಉಪಯೋಗ ಮಾಡಬೇಕು ಅಂತ ನನ್ನ ಸಲಹೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಈ ಹೊತ್ತಿನ ವಿಷಮುಕ್ತ ಅಡುಗೆ ಮುಕ್ತ ಮಾತು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.